ಸಿಎಂ ಸಿದ್ದರಾಮಯ್ಯನವರ ಮೇಲೆ ಎಫ್ಐಆರ್ ದಾಖಲಿಸಬಹುದು ಅಂತ ಕೋರ್ಟ್ ಆದೇಶವನ್ನ ಕೊಡುತ್ತೆ. ಆ ಒಂದು ಪ್ರತಿ ಲೋಕಾಯುಕ್ತ ಅಧಿಕಾರಿಗಳ ಕೈ ಕೂಡ ಸೇರುತ್ತೆ. ಆ ನಂತರದಲ್ಲಿ ಎಫ್ಐಆರ್ ದರ್ಜ್ ಕೂಡ ಆಗುತ್ತೆ. ಇದೀಗ ಮುಂದಿರುವಂತಹ ಪ್ರಶ್ನೆ, ಮುಂದೆ ಏನೇನು ಆಯ್ಕೆಗಳಿದ್ದಾವೆ ಸಿಎಂ ಎದುರು ಕಾನೂನಾತ್ಮಕವಾಗಿ ಅಂತ ಅದನ್ನ ಗಮನಿಸ್ತಾ ಹೋಗೋಣ ನಾವು. ಸಿದ್ದರಾಮಯ್ಯ ಹಾಗೆ ಕುಟುಂಬದ ವಿರುದ್ಧವಾಗಿ ತನಿಖೆ ಆರಂಭ ಆಗುತ್ತೆ. ಇದು ಒಂದು ಕಡೆಯಲ್ಲಿ ಅವರು ಮುಂದಿರುವಂತಹ ಆಯ್ಕೆಗಳು, ಜೊತೆಗೆ ಈ ಪ್ರಕ್ರಿಯೆ ಹೇಗೆ ಸಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ವಿವರಗಳಿಲ್ಲಿದ್ದಾವೆ. ದೂರುದಾರರಿಂದ ಹೇಳಿಕೆಯನ್ನ ಪಡಿತಾರೆ, ಹಾಗೆ ದಾಖಲೆ ಕೂಡ ವಶಪಡಿಸಿಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೇಳ್ತಾರೆ. ಇನ್ನು ಪೊಲೀಸರು 96ರಿಂದ 2023ರವರೆಗಿನ ದಾಖಲೆಗಳನ್ನ ಗಮನಿಸ್ತಾರೆ. ಮೂಲ ಮಾಲೀಕರು, ಅಧಿಕಾರಿಗಳು ಯಾರ್ಯಾರಿದ್ದಾರೆ ಆ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೂಡ ಕಳಿಸ್ತಾರೆ. ಸಿಎಂ ಪತ್ನಿ ಸೇರಿದಂತೆ ಇತರೆ ಆರೋಪಿಗಳಿಗೂ ಕೂಡ ನೋಟಿಸ್ ನೀಡಲಾಗುತ್ತೆ. ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಟಿಸ್ ಅನ್ನ ನೀಡಿ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಗೆ ಕರೀತಾರೆ, ವಿಚಾರಣೆಯನ್ನ ಮಾಡ್ತಾರೆ. ಜೊತೆಗೆ ಬಂಧಿಸೋದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂತ ವಿಚಾರ. ಬಂಧಿಸಬೇಕಾ ಬೇಡವಾ ಅನ್ನೋದನ್ನ ತನಿಖಾಧಿಕಾರಿ ನಿರ್ಧಾರ ಮಾಡ್ತಾರೆ, ಅವರ ವಿವೇಚನೆಗೆ ಬಿಟ್ಟಿರೋದು. ಬಂಧನದ ಭೀತಿ ಇದ್ರೆ ಸಿಎಂ ಸೇರಿ ಎಲ್ಲಾ ಆರೋಪಿಗಳಿಂದ ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿಯನ್ನ ಹಾಕುವಂತ ಆಯ್ಕೆ ಕೂಡ ಇದೆ. ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಬಹುದು ಎಲ್ಲರೂ ಕೂಡ, ಬಂಧನದ ಭೀತಿ ಇದ್ದಲ್ಲಿ. ಇನ್ನು ಮೊದಲು ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಹಂತ ಹಂತವಾಗಿ ಹೋಗುತ್ತೆ ಕಾನೂನಿನ ವಿಚಾರಗಳೆಲ್ಲವೂ ಕೂಡ. ಮೊದಲಿಗೆ ಸೆಷನ್ಸ್ ಕೋರ್ಟು ಎಫ್ಐಆರ್ ರದ್ದನ್ನ ಕೋರಿ ಹೈಕೋರ್ಟ್ಗೂ ಅರ್ಜಿಯನ್ನ ಸಲ್ಲಿಸಬಹುದು, ಹಾಗೂ ಒಂದು ಆಯ್ಕೆ ಇದೆ. ಇನ್ನು ಎಫ್ಐಆರ್ಗೆ ತಡೆಯಾಜ್ಞೆ ಸಿಕ್ಕರೆ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಂತಾಗುತ್ತೆ. ಅರ್ಜಿಯನ್ನ ಹಾಕಿ ಆ ಅರ್ಜಿಯನ್ನ ಒಪ್ಪಿಕೊಂಡ್ರೆ ಕೋರ್ಟ್, ಇನ್ನು ರಾಜ್ಯಪಾಲರ ಅನುಮತಿಯನ್ನ ಪ್ರಶ್ನಿಸಿ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಕೂಡ ಸಲ್ಲಿಸಬಹುದು ವಿಭಾಗೀಯ ಪೀಠಕ್ಕೆ. ಇನ್ನು ರಾಜ್ಯಪಾಲರ ಅನುಮತಿಗೆ ತಡೆ ಸಿಕ್ಕರೂ ಕೂಡ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಂತಾಗುತ್ತೆ. ಇವಾಗ ಎರಡೆರಡು ಅರ್ಜಿಗಳಿಗೆ ಹೋರಾಟ ಮಾಡಬೇಕಾಗುತ್ತೆ. ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಸಿಎಂ ಲೀಗಲ್ ಟೀಮ್, ದೊಡ್ಡ ದೊಡ್ಡ ಅಡ್ವೊಕೇಟ್ಸ್ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಜೊತೆಗೆ ಚರ್ಚಿಸಿ ಮುಂದಿನ ಹೋರಾಟವನ್ನ ಹೇಗೆ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಕೂಡ ಮಾಡ್ತಾರೆ. ಇದು ಎಫ್ಐಆರ್ ನಂತರದಲ್ಲಿರುವಂತಹ ಆಯ್ಕೆಗಳು.